ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಹಂಗಿದೆ ಅಂದಾಗ ನಾವು ಅದನ್ನೇ ಅಲ್ಲ, ರಿವ್ಯೂ ಕೊಡೋರನ್ನ ಹೆಂಗ್ ಸ್ಟಾಪ್ ಮಾಡಿಸ್ಬೋದು, ಐ ಡೋಂಟ್ ನೋ, ಹೆಂಗ್ ಮಾಡ್ಸಕ್ಕಾಗತ್ತೆ? ಈಗ ಎವ್ರಿ ಒನ್ ಅವ್ರದ್ದು ಅವ್ರವ್ರದೇ ಮೊಬೈಲ್ ಇರುತ್ತೆ, ಅವ್ರವ್ರದೇ ಚಾನಲ್ ಇರುತ್ತೆ, ಅವ್ರವ್ರದೇ ಪೇಜ್ಗಳಿರುತ್ತೆ. ಈಗ ಯಾವುದೋ ಒಂದು ನೋಡಿದೆ, ಈಗ ರೆಗ್ಯುಲರ್ ಆಗಿ ರಿವ್ಯೂ ಮಾಡೋರು ಬೇರೆ, ಅದು ಯಾವುದೋ ಒಂದು ಪೇಜು ಅವ್ನ ಇಡೀ ಜೀವನ ಅವನು ಬರೀ ಏನೇನೋ ಬೇರೆ ಏನೋ ಬ್ಲಾಗ್ ಮಾಡೋನು. ಅವನು ಈ ಸಿನಿಮಾದ ಮಾತ್ರ ಹೋಗಿ ಏನೋ ಅದೇನೋ ಕೆಟ್ಟದಾಗಿ ಮಾಡಿ ಹಾಕೊಂಡಿದ್ದ. ಅವ್ನಿಗೇನು ಪ್ರಾಬ್ಲಮ್ಮು, ಅವ್ನಿಗೆ ಯಾಕೆ ಕಡಿತಾ ಇದೆ ನನಗೆ ಗೊತ್ತಿಲ್ಲ, ಆಯ್ತಾ? ಅವ್ರಿಗೆ ಯಾಕೆ ಕಡಿತಾ ಇರುತ್ತೆ ಅಂತಾನೆ ಗೊತ್ತಾಗಲ್ಲ. ಯಾಕಂದ್ರೆ ಅವ್ರ ಬದುಕಲ್ಲಿ ಪಾಪ ದೆರ್ ಇಸ್ ಸೋ ಮಚ್ ಆಫ್ ಸ್ಯಾಡಿಸಮ್. ಅವ್ರ ಬದುಕಲ್ಲಿ ಖುಷಿ ಪಡೋಕ್ಕೆ ಅಂಶಗಳೇ ಇರಲ್ಲ. ಅಷ್ಟು ದ್ವೇಷ, ಅಷ್ಟೊಂದು ಏನು ತುಂಬಿಕೊಂಡಿರುತ್ತೆ ಅಂದರೆ ಅವ್ರದ್ದು IQ-ನೇ ಎಷ್ಟು, ಅವ್ನ ಎಜುಕೇಷನ್ನೇ ಎಷ್ಟು, ಅವನ ಬ್ರೈನೇ ಎಷ್ಟು ಚಿಕ್ಕದು, ಅವ್ನ ಹೃದಯನೇ ಎಷ್ಟು ಚಿಕ್ಕದು ಅಂತ ಅಂದರೆ ಯಾರೇನು ಮಾಡೋಕ್ಕಾಗುತ್ತೆ? ಸಿ, ರಿವ್ಯೂಸ್ ಆರ್ ಡಿಫ್ರೆಂಟ್. ಅಲ್ಲ, ಸಿನಿಮಾ ಇಂಡಸ್ಟ್ರಿಯಿಂದ ಏನಾಗುತ್ತೆ ಗೊತ್ತಾ, ಇದು ಅಂದ್ರೆ ಇದು ಒಂದು ಡಿಫೈನ್ಡ್ ಇಂಡಸ್ಟ್ರಿ, ಡಿಫೈನ್ಡ್ ರೂಲ್ಸ್ ಜೊತೆ ಆಗಲ್ಲಲ್ವ. ಯಾರು ಬೇಕಾದ್ರೂ ಬಂದು ಸಿನಿಮಾ ಮಾಡ್ಬೋದು, ಯಾರು ಹೆಂಗ್ ಬೇಕಾದ್ರೂ ಸಿನಿಮಾ ಮಾಡ್ಬೋದು, ಯಾರನ್ನ ಬೇಕಾದ್ರೂ ಕರೆದು ಹೆಂಗ್ ಬೇಕಾದ್ರೂ ಪ್ರಮೋಷನ್ ಮಾಡ್ಕೋಬೋದಲ್ಲ. ಹೆಂಗೆ ಅದನ್ನ ನಾವು ಅದು ನಂದೊಂದು ಸಜೆಷನ್ ಹೇಳ. ನಾನು ಅದನ್ನ ಬಹಳ ಸರಿ ಹೇಳ್ತೀನಿ, ಅಂದ್ರೆ ಅದರಿಂದ ಏನು ಉಪಯೋಗ ಆಗಲ್ಲ ಅಂತ. ಅಂದ್ರೆ ಆಕ್ಚುಲಿ ಹೇಳ, ನೀವು ನೋಡಿ, ನಾನು ಇಂಟರ್ವ್ಯೂಸು ಅಥವಾ ಮಾತಾಡಿನೇ ಎಷ್ಟು ವರ್ಷ ಆಗಿತ್ತು ಅಂದ್ರೆ ಆಲ್ಮೋಸ್ಟ್ ನಾನು ಬಹಳ ಸೈಲೆಂಟ್ ಆಗಿದೆ. ಅಂದ್ರೆ ಮಾತಾಡೋದ್ರಿಂದನೂ ಏನೂ ಆಗಲ್ಲ ಅನ್ನೋದು ಗೊತ್ತಾಗಿದೆ, ಕೆಲಸ ಮಾಡಬೇಕು ಅಂತ. ಸೊ ಹಂಗೆ ನಿರಂತರವಾಗಿ ಬರೀ ಕೆಲಸ ಮಾಡ್ತಾ ಇದ್ವಿ ಅಷ್ಟೇ. ಮದರ್ ಪ್ರಾಮಿಸ್ ಇರಲಿ, ಹೆಗ್ಗಣ ಮುದ್ದು ಇರಲಿ, ಅಥವಾ ನಾನು ಆಕ್ಟರ್ ಆಗಿ ಅಣ್ಣ ಫ್ರಮ್ ಅಂದ್ರೆ ಬರೀ ಕೆಲಸ ಮಾಡ್ತಾ ಇದ್ದೆ ಬಿಟ್ರೆ ಮಾತುಗೂ ನಾನು ಯಾರಿಗೂ ಸಿಕ್ಕಿರ್ಲಿಲ್ಲ. ಇನ್ನು ಮಾತಾಡೋದ್ರಿಂದ ಏನೋ ಪ್ರಯೋಜನ ಇಲ್ಲ ಅಂತಾನೆ ಸುಮ್ಮನಿದ್ದು. ಬಟ್ ಇವತ್ತೂ ಅಷ್ಟೇ ಬಂದಿದ್ದ ಕಾರಣ ಇದೊಂದು ಒಳ್ಳೆ ಸಿನಿಮಾ, ಸಖತ್ತಾಗಿ ಸಿನಿಮಾ ಮಾಡಿದ್ದಾರೆ ಡೈರೆಕ್ಟ್ರು, ಇದು ಟೀಮ್ ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅಷ್ಟು ಜನ ಕಲಾವಿದರು ಎಫರ್ಟ್ ಇದೆ, ಎಲ್ಲ ಇದೆ, ನಿರ್ಮಾಣ ಮಾಡಿದ್ದೀವಿ. ಸೊ ಇದನ್ನ ಇನ್ನೊಂದಿಷ್ಟು ಜನಕ್ಕೆ ತಲುಪಿಸ್ಬೇಕು ಅಂತ ಹೇಳಿ ಬಂದು ಮಾತಾಡ್ತಿರೋದಷ್ಟೇ. ನನಗೆ ನೀವು ಹೇಳಿದ ಪ್ರಶ್ನೆಗೆ ಸಜೆಷನ್ ಏನಂದ್ರೆ, ಐ ಥಿಂಕ್ ಪ್ರೊಡ್ಯೂಸರ್ಸ್ನ ನಮ್ಮ PR ಅವ್ರು ಎಜುಕೇಟ್ ಮಾಡಬೇಕು. ಇದು ಬೇಡ, ಇದು ಹಿಂಗೆ ಬೇಡ, ಇದು ಇಷ್ಟೇ ಬೇಕು, ಇದು ಬೇಕು ಅಂತ. ಸರ್, ಈಗ ಇದು ಯಾವುದು ನಮ್ಮ ಕೈಲಿ ಇಲ್ಲ. ಈಗ ಇದೇ ಉದ್ದೇಶಕ್ಕೆ ನಾವು ಯಾಕೆ ಫಸ್ಟ್ ಪ್ರೆಸ್ ಮೀಟ್ ಮಾಡಿರಲಿಲ್ಲ ಅಂದ್ರೆ ಇದೇ ಉದ್ದೇಶಕ್ಕೆ, ಸಿನಿಮಾ ನೋಡಿ ನಂತರ ಮಾತಾಡೋದು ಚೆನ್ನಾಗಿರುತ್ತೆ ಅಂತ. ಆಮೇಲೆ ಇನ್ನೊಂದು, ಇಲ್ಲಿ ಯಾಕೋ ಬಹಳ ಸೀರಿಯಸ್ ಆಗೋಯ್ತು. ಒಂದು, ಹೌದು, ಪಾಸಿಟಿವ್ ನೆಗೆಟಿವ್ಸ್ ಎಲ್ಲಾದ್ರೂ ಮಧ್ಯ ಸಿನಿಮಾ ಇಷ್ಟಪಟ್ಟವ್ರದ್ದು ಒಂದು ಗುಂಪು ಇದೆಯಲ್ಲ ಸರ್, ನಾವು ಅವ್ರಿಗೂ ಕೂಡ ನಮ್ಮ ಕೃತಜ್ಞತೆಗಳನ್ನ ಸಲ್ಲಿಸ್ಬೇಕು. ಮತ್ತು ಇಷ್ಟು ಜನ ಹುಡುಗರಿದ್ದಾರೆ, ಹೊಸ ಕಲಾವಿದರಿದ್ದಾರೆ, ಇವ್ರು ಕೂಡ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋದಿರುತ್ತೆ.